ಸ್ನೇಹಿತರೆ, ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಚಿಕ್ಕಲ್ಲೂರು ಗ್ರಾಮದ ಸರ್ವೆ ನಂಬರ್ 49ರಲ್ಲಿ ಸುಮಾರು 80ಕ್ಕೂ ಹೆಚ್ಚು ಕುಟುಂಬಗಳು ಕ್ಲೀನಾಗಿ ಶೀಟ್ ಮನೆ ಮತ್ತು ಕೆಲವರು ಮೋಲ್ಡ್ ಹಾಕಿ ಮನೆಗಳನ್ನು ಕಟ್ಕೊಂಡಿದ್ದರು. ಏನು ಬೆಂಗಳೂರು ದಕ್ಷಿಣ ತಾಲೂಕಿನ ತಹಶೀಲ್ದಾರರಾದಂಥ ಶ್ರೀನಿವಾಸರವರು ಏಕಾಏಕಿ ಬಂದು ಈ ಮನೆಗಳನ್ನು ತೆರವುಗೊಳಿಸಿ ಸುಮಾರು 3 ತಿಂಗಳು ಮೇಲೆ ಆಗ್ತಾಯಿದೆ. ಇವತ್ತಿಗೂ ಕೂಡ ಸರ್ಕಾರ ಇತ್ತ ಗಮನ ಹರಿಸಿಲ್ಲ. ಜನ ದುಡ್ಡು ಖರ್ಚು ಮಾಡಿ ಜಾಗ ಕೊಂಡ್ಕೊಂಡು ಮನೆ ಕಟ್ಕೊಂಡಂಥ ಜನ ಏನೋ ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು, ನಮ್ಗೆ ಸೈಟು ಅನ್ನೋ ಉದ್ದೇಶದಲ್ಲಿ ಕಾಯ್ತಾ ಇದ್ದಾರೆ. ಕನಿಷ್ಠ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಸರ್ಕಾರ ಈಗಲಾದರೂ ಕನಿಷ್ಠ ಎಚ್ಚೆತ್ಕೊಂಡು, ಏನಿದು ಸರ್ಕಾರಿ ಭೂಮಿಯಾಗಿದ್ದರೆ 6 ಎಕರೆ ಇದೆ, 6 ಎಕರೆ ಸರ್ಕಾರಿ ಭೂಮಿ ಅಂತ ಇದೆ ಪಾಣಿಯಲ್ಲಿ, ಕಂದಾಯ ದಾಖಲಾತಿಗಳಲ್ಲಿ 6 ಎಕರೆ ಅಂತ ಇದೆ. ಯಾರಿಗೂ ಮಂಜೂರು ಆಗಲಿಲ್ಲ ಅಂದರೆ ಸರ್ಕಾರಿ ಭೂಮಿಯಲ್ಲಿ ಕನಿಷ್ಠ ಯಾರೋ ಮೋಸ ಮಾಡಿ ಈ ಥರ ಬಡವರನ್ನ ಯಾಮಾರಿಸಿರೋದ್ರಿಂದ ಯಾಕೆ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬಾರ್ದು, ಬಡವರಿಗೆ ಯಾಕೆ ನಿವೇಶನ ಕೊಡಬಾರ್ದು ಅನ್ನೋದು ನಮ್ಮ ಬೇಡಿಕೆ. ಪಾಪ ಬೀದಿ ಪಾಲಾಗಿರುವಂಥ ಜನಕ್ಕೆ ನ್ಯಾಯ ಸಿಗಬೇಕು. ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಧರಣಿನ ಮಾಡೋದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಕರೆ ಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಇದನ್ನು ಜನನ ಬೀದಿ ಪಾಲಾಗಿರುವಂಥ ಜನಕ್ಕೆ ಒಂದು ನೆಲೆಯನ್ನು ಕಲ್ಪಿಸ್ಕೊಟ್ಟಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಧರಣಿನ ಫ್ರೀಡಮ್ ಪಾರ್ಕಲ್ಲಿ ನಾವೆಲ್ಲ ಕುಳಿತುಕೊಂಡು ಮಾಡಬೇಕಾಗತ್ತೆ. ಅದಕ್ಕೆ ಸಾವಿರಾರು ಜನ ಸೇರುವಂಥ ಸಾಧ್ಯತೆಗಳಿದೆ. ಆ ನಿಟ್ಟಲ್ಲಿ ಇಲ್ಲೇನು ಧರಣಿ ಮಾಡ್ತಾರೆ ಹೋಗ್ತಾರೆ ಅನ್ನೋದಲ್ಲ, ತಿಂಗಳಗಟ್ಟಲೆ ಕನಿಷ್ಠ ನಮ್ಮ ಸಮಸ್ಯೆ ಬಗೆಹರಿಯೋ ತನಕನೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಪರ್ಮನೆಂಟಾಗಿ ಟೆಂಟ್ ಹಾಕ್ಕೊಂಡು ಕುಳಿತುಕೊಳ್ಳುವಂಥ ಸಾಧ್ಯತೆಗಳಿದೆ. ಸರ್ಕಾರ ಗಮನ ಹರಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಮರಿಯಪ್ಪ, ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಸರ್ವೆ ನಂಬರ್ 49ರಲ್ಲಿ ಸರ್ಕಾರಿ ಗೋಮಾಳ ಭೂಮಿಯಲ್ಲಿ 6 ಎಕರೆ ಜಮೀನಿನಲ್ಲಿ ಸುಮಾರು 80 ಕುಟುಂಬ ಮೇಲೆ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಿರೋದ್ರಿಂದ ಈ ತಹಶೀಲ್ದಾರ್ ಅವರು ಈ ಊರು ಅಕ್ಕಪಕ್ಕದವರು ಊರು ಒತ್ತಡದ ಮೇಲೆ ಇವ್ರನ್ನ ತೆರವುಗೊಳಿಸಿ ಇಲ್ಲಿಗೆ ತನಕ 3 ತಿಂಗಳು ಆಗೋಕ್ಕೆ ಬಂತು. ಇಲ್ಲಿಗೆ ತನಕ ಇವ್ರಿಗೆ ನ್ಯಾಯನೂ ಕೊಟ್ಟಿಲ್ಲ, ಇವ್ರಿಗೆ ನೆಲೆನೂ ಕೊಟ್ಟಿಲ್ಲ, ಮನೆ ಕಟ್ಕೊಳ್ಳೋಕ್ಕೆ ಅನುಕೂಲನೂ ಮಾಡಿಲ್ಲ. ಅವ್ರು ಕಲ್ತ್ಕೊಂಡಿರೋದನ್ನು ಅವ್ರ ಪರಿಹಾರನೂ ಕೊಟ್ಟಿಲ್ಲ, ಏನೂ ಇಲ್ಲ. ಇವತ್ತು 80 ಮನೆ ಏನು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಈ ಜನಗಳು ಬೀದಿ ಪಾಲಾಗಿ. ಇವತ್ತು ಎಲ್ಲಿ ತೆರವುಗೊಳಿಸೋರೆ ಅಲ್ಲಿ ರಾತ್ರಿ ಹಗಲು ಬಂದು ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, ನಮಗೆ ಜಾಗ ಬರುತ್ತೆ, ನಮ್ಮ ಜಾಗ ನಮ್ಮ ನೆಲೆ ಕಟ್ಕೋಬೋದು ಅಂತ ಹೇಳಿ ಇಲ್ಲಿ ಬಂದು ಪಾಪ ರಾತ್ರಿ ಹಗಲು ಕಾಯ್ತಾ ಇದ್ದಾರೆ. ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಈ ಸರ್ಕಾರ ಯಾರೂ ಮುಂದಕ್ಕೆ ಬರ್ತಾಯಿಲ್ಲ. ಇವ್ರು ಯಾರೂ ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಅವರಿಗೆ ನಮ್ಮ ಸಂಘಟನೆ ಭೀಮಾ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ಇವರಿಗೆ ನ್ಯಾಯ ತಲುಪಿಸ್ಕೊಡೋ ತನಕ ಇವ್ರಿಗೆ ಇದೇ ಜಾಗದಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ಟು ಈ ಜನಗಳನ್ನ ಏನು ಮುಂಚೆ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಮನೆ ಕಟ್ಕೊಳ್ಳೋಕೆ ವಾಸ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಹೋರಾಟ ಮಾಡಿ ನಾವು ಸಿದ್ಧವಾಗಿ ಜೊತೆಯಲ್ಲಿ ಕೈ ಜೋಡಿಸಿ ನಾವು ಪ್ರಾಣ ಕೊಟ್ಟರೂ ಸರಿ ಇವರಿಗೆ ಈ ನೆಲೆ ಸಿಗಬೇಕು, ಈ ಮನೆ ಕಟ್ಟಬೇಕು, ಈ ಜನ ವಾಸ ಮಾಡಬೇಕು, ಈ ಜನಗಳಿಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ನಮ್ಮ ಭೀಮಾ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ಇವರಿಗೆ ನಾವು ನ್ಯಾಯ ಕೊಡಿಸ್ತೀವಿ ಮಾಡಿ. ಮತ್ತು ಇದೇ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಡೋಕ್ಕೆ ಅನುಮೋದನೆ ಮಾಡಿಕೊಡೋಕ್ಕೆ ನಾವು ಮುಂದೆ ಬರ್ತಾಯಿದ್ದೀವಿ. ಜೈ ಭೀಮ್, ಜೈ ಭಾರತ್. ಏನಿವತ್ತು ನಾವು ಚಿಕ್ಕೂಲರಾಗಿರ್ತಕ್ಕಂಥ ಸರ್ವೆ ನಂಬರ್ 49ರಲ್ಲಿ ಈ ಭಾಗದಲ್ಲಿ ಈ ಹಿಂದೆ 3 ತಿಂಗಳ ಹಿಂದೆಗಡೆ ಇಲ್ಲಿ ಯಾರೋ ಕೆಲವರೆಲ್ಲ ಕೂಡ ಬಂದು ಲೇಔಟನ್ನು ನಿರ್ಮಾಣ ಮಾಡಿ ಈ ಬಡ ಕುಟುಂಬಗಳಲ್ಲಿರ್ತಕ್ಕಂಥವ್ರನ್ನೆಲ್ಲ ಕೂಡ ಅಮಾಯಕರು, ಅವಿದ್ಯಾವಂತರುಗಳನ್ನು ಮತ್ತು ಕೂಲಿ ಕಾರ್ಮಿಕರುಗಳನ್ನೆಲ್ಲ ಕೂಡ ಅವರು ಟಾರ್ಗೆಟ್ ಇಟ್ಕೊಂಡು ಏನು ಈ ಭೂಮಾಫಿಯಾಗಳು ಇಲ್ಲಿ ಒಂದು ಲೇಔಟನ್ನು ನಿರ್ಮಾಣ ಮಾಡ್ತಾರೆ. ಆ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಬಳಿ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೂಡ ಅವರು ಪಡ್ಕೊಂಡು ಅವರಿಗೆ ಈ ಜಾಗವನ್ನು ಗುರುತಿಸಿರ್ತಾರೆ. ಅವರು ಕೂಡ ಸಾಲ ಸೋಲಗಳನ್ನು ಮಾಡಿ ಮನೆ ಮಟ್ಟಗಳು ಎಲ್ಲೆಲ್ಲಿ ಏನೇನಿತ್ತು ಆಸ್ತಿಪಾತಿಗಳಾಗಲಿ ಅಥವಾ ಒಡವೆಗಳಾಗಲಿ ಎಲ್ಲವನ್ನು ಕೂಡ ಮಾರಾಟ ಮಾಡಿ ಆ ಅಮಾಯಕರುಗಳೆಲ್ಲ ಕೂಡ ಇಲ್ಲಿ ಬಂದು ನಮಗೆ ಕೊಟ್ಟಿರ್ತಕ್ಕಂಥ ಜಾಗ ಅವ್ರಿಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಇದು ಏನಾಗಿದೆ ಅಂತ ಹೇಳಿ ಕೂಡ ಗೊತ್ತಿರಲಿಲ್ಲ, ಇದು ಸರ್ಕಾರದ್ದು ಅಂತ ಹೇಳಿ ಗೊತ್ತಿಲ್ಲ, ಮತ್ತು ಅವರು ಪ್ರೈವೇಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಗೊತ್ತಿಲ್ಲ. ಆದರೆ ಲೇಔಟು ನಮ್ಮದು ಮತ್ತು ಸ್ಥಳ ಕೂಡ ನಮ್ಮದೇ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಕೂಡ ತಲೆ ಕೆಡಿಸಿ ಅವ್ರ ಹತ್ರ ದುಡ್ಡು ಪೀಕಿ ಅವರನ್ನು ಇಲ್ಲಿ ಜಾಗವನ್ನು ಗುರುತಿಸ್ಕೊಡ್ತಾರೆ.
ಆ ಅಮಾಯಕರು ಏನು ತಿಳಿದಿರ್ತಕ್ಕಂಥ ಮುಗ್ಗದ್ರೆಲ್ಲ ಕೂಡ ಇಲ್ಲಿ ಬಂದು ಮನೆಗಳನ್ನು ಕಟ್ತಾರೆ. ಸಾಲ ಸೋಲ ಮಾಡಿ ಬಡ್ಡಿಗಳಿಗೆ ತೊಗೊಂಬಂದು ಅನೇಕರು ಇಲ್ಲಿ ಆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಆ ಕೆಲವರೆಲ್ಲ ಕೂಡ ಮೋಲ್ಡ್ ಮನೆಗಳನ್ನು ಕಟ್ಟಿರ್ತಾರೆ. ಇನ್ನು ಕೆಲವರು ಸೀಟ್ ಮನೆಗಳನ್ನು ಕೂಡ ಕಟ್ಕೊಂಡಿರ್ತಾರೆ. ಇನ್ನು ಅನೇಕರು ಕೂಡ ಇಲ್ಲಿ ಕಾಂಪೌಂಡ್ಗಳನ್ನು ಹಾಕಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರ್ತಾರೆ. ಕೆಲವರೆಲ್ಲ ಕೂಡ ಮನೆ ಕಟ್ಟಿ ಆ ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಬಂದಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಹೇಳಿ ಏನು ತಹಸೀಲ್ದಾರ್ ಅವರಿದ್ದರು, ಆ ಜನರಿಗೆ ಮಾಹಿತಿಗಳನ್ನು ಕೊಡಬೇಕಾಗಿತ್ತು, ನೋಟಿಸನ್ನು ಕೂಡ ಕೊಡಬೇಕಾಗಿತ್ತು, ಅವರಿಗೆ ತಿಳಿಸಬೇಕಾಗಿತ್ತು. ಅವರ ಸಾಮಾನುಗಳನ್ನು ಕೂಡ ಹೊರಗಡೆ ತಗೊಳ್ಳೋ ತನಕ ಕೂಡ ಅವರು ಅವರಿಗೆ ಯಥಾಸ್ಥಿತಿ ಆದರೂ ಕೂಡ ಕಾಪಾಡಬೇಕಾಗಿತ್ತು. ಇವೆಲ್ಲವೂ ಕೂಡ ಏನು ಮಾಡದೆ ಆ ಏಕಾಏಕಿ ಬಂದು JCBಗಳನ್ನು ತೊಗೊಂಡು ಬಂದು JCBಗಳನ್ನು ತೊಗೊಂಡು ಬಂದು ಅವರು ರಾತ್ರಿ ಹಗಲು ಮತ್ತು ರಾತ್ರಿ ಎಲ್ಲವೂ ಕೂಡ 24 ಗಂಟೆಗಳಲ್ಲಿ ಅಲ್ಲಿ ತಿರುವನ್ನು ಮಾಡಿ ಎಲ್ಲವನ್ನು ಕೂಡ ನಾಶ ಮಾಡಿರ್ತಾರೆ. ಅದು ನೆಲಸಮ ಮಾಡಿರ್ತಾರೆ. ಆ ಜನ ಕೂಡ ಬಹಳ ಕಷ್ಟದಲ್ಲಿ ನೋವುಗಳಲ್ಲಿ ಪರಿತಪಿಸ್ತಾ ಅವ್ರಿಗೆ ದಿಕ್ಕಾಪಾಲಾಗಿ ನಾವು ಎಲ್ಲಿ ಹೋಗಬೇಕು, ನಾವು ಯಾವ ರೀತಿ ಬದುಕಬೇಕು ಅಂತಂದ್ಬಿಟ್ಟು ಹೇಳಿ ಅವರ ಬದುಕನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಹೇಳಿ ಕೂಡ ಆ ಜನ ಭಾಳ ನೊಂದಿರ್ತಾರೆ. ಈಗಿರುವಾಗ ನಮ್ಮ ಸರ್ಕಾರ ಯಾರು ಕೂಡ ಇದುವರೆಗೂ ಕೂಡ ಆ ನೊಂದಿರ್ತಕ್ಕಂಥ ಜನಗಳಿಗೆ ಬಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯವನ್ನು ಕೂಡ ಮಾಡಲಿಲ್ಲ. ಮತ್ತು ಯಾರು ಇದಕ್ಕೆ ಅನ್ಯಾಯ ಮಾಡಿರ್ತಾರೆ ಅವರನ್ನು ಕೂಡ ಬಂದು ಯಾತಕ್ಕಾಗಿ ಈ ಥರ ಮಾಡಿದ್ದಾರೆ, ಇದಕ್ಕೆ ಮೂಲ ಯಾರು, ಇದಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಕೂಡ ಅವರಿಗೆ ಜನಗಳಿಗೆ ತಿಳಿಯಲಿಲ್ಲ. ಏನು ಅನ್ಯಾಯ ಮಾಡಿರ್ತಾರೆ, ಹಣ ತೊಗೊಂಡಿರ್ತಾರೆ, ಅವ್ರ ಮೇಲ್ಗಡೆ ಕಾನೂನು ರೀತಿ ಕ್ರಮ ತೊಗೊಳ್ಬೇಕಾಗಿತ್ತು. ಇಲ್ಲಿ ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಆದರೂ ಕೊಡಬೇಕಾಗಿತ್ತು, ಅಥವಾ ಪರ್ಯಾಯವಾಗಿರ್ತಕ್ಕಂಥ ಸ್ಥಳವನ್ನು ಕೊಡಬೇಕಾಗಿತ್ತು. ಇವತ್ತೆಲ್ಲ ಕೂಡ ಬೀದಿಯಲ್ಲಿ ಅವರೆಲ್ಲ ಕೂಡ ವಾಸ ಮಾಡ್ತಕ್ಕಂಥದ್ದು, ಮಕ್ಕಳು ಮರಿ ಎಲ್ಲ ಕೂಡ ಎಲ್ಲಂದರೆ ಇಲ್ಲಿ ಮರಗಳ ಕೆಳಗಡೆ ಎಲ್ಲ ಕೂಡ ಜೀವನ ಮಾಡೋಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಜಾಗದಲ್ಲಿ ಒಂದು ಅಂಬೇಡ್ಕರಿಂದ ಒಂದು ನಾಮಫಲಕವನ್ನು ಕೂಡ ಇಟ್ಟಿದ್ದರು. ಆ ಅಂಬೇಡ್ಕರ್ ಅವರ ನಾಮಫಲಕವನ್ನು ಕೂಡ ಅದನ್ನು ತೆರವು ಮಾಡಿ ಕೆಳಗಡೆ ದಬ್ಬಿ ಅಂಬೇಡ್ಕರ್ ಸಂಘಟನೆಗಳಿಗೂ ಕೂಡ ಇವರು ಅವಮಾನಗಳನ್ನು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇವ್ರ ಉದ್ದೇಶ ಏನು, ಬಡ ಜನಗಳಲ್ಲಿ ಬದುಕಬಾರ್ದು ಅಂತಂದ್ಬಿಟ್ಟು ಹೇಳಿ ಉದ್ದೇಶವ, ಅಥವಾ ಬರೀ ದುಡ್ಡು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ನಿಮ್ಮ ಇತ್ತಾ, ಅಥವಾ ನಿಮ್ಮ ಗುರಿ ಏನಿತ್ತು, ಬಡವರನ್ನು ನಾಶ ಮಾಡಿ ನೀವೆಲ್ಲ ಕೂಡ ಶ್ರೀಮಂತರಾಗಬೇಕು ಅನ್ನೋ ಸದುದ್ದೇಶದಿಂದ ನೀವೆಲ್ಲ ಕೂಡ ಈ ರೀತಿ ಮಾಡಿರ್ತಕ್ಕಂಥದ್ದು ಅಂತಂದ್ಬಿಟ್ಟು ಹೇಳಿ ನಾವೆಲ್ಲ ಕೂಡ ಭಾವಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಈ ಜನಗಳಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಈ ನ್ಯಾಯ ಸಿಗೋ ತನಕ ಕೂಡ ನಾವೆಲ್ಲ ಕೂಡ ಭೀಮ ಸಂಘಟನೆ ಮಹಾ ಒಕ್ಕೂಟ ಒಂದು ತೀರ್ಮಾನಕ್ಕೆ ನಾವು ತಗೊಂಡಿದ್ದೇವೆ. ಈ ಹಿಂದೆ ಕೂಡ ಈ ಜಾಗಕ್ಕೆ ಬಂದು ನಾವು ಪರಿಶೀಲನೆ ಕೂಡ ಮಾಡಿದ್ದೀವಿ. ಇನ್ನೂ ಕೂಡ ಇದಕ್ಕೆ ಪರಿಹಾರ ಸಿಗಲಿಲ್ಲ. ಈ ಪರಿಹಾರ ಸಿಗದೇ ಇರತಕ್ಕಂಥದ್ದಕ್ಕೆ ನೊಂದು ಬಂದಿರತಕ್ಕಂಥ ಜನಗಳಿಗೆ ನಾವೆಲ್ಲ ಕೂಡ ಏನಾದ್ರು ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಭೀಮ ಸಂಘಟನೆ ಮಹಾ ಒಕ್ಕೂಟ ಫ್ರೀಡಮ್ ಪಾರ್ಕಲ್ಲಿ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಕೂಡ ನಾವು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ತೀರ್ಮಾನ ಮಾಡ್ತಾ ಇದ್ದೇವೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗ್ತದೆ. ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕೂಡ ಸರ್ಕಾರ ಮಾಡಬೇಕು. ಮತ್ತು ಇವ್ರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಈ ಸಂದರ್ಭದಲ್ಲೂ ಕೂಡ ನಾವು ಭೀಮ ಸಂಘಟನೆ ಮಹಾ ಒಕ್ಕೂಟದಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಾವು ದಯಮಾಡಿ ಈ ನಮ್ಮ ಚಾನೆಲ್ನವರು ತಮಗೆ ತೋರಿಸ್ತಾರೆ, ಏನು ಅಂಬೇಡ್ಕರ್ ಅವರ ಒಂದು ಪ್ರತಿಮೆ, ಒಂದು ನಾಮಫಲಕ ಇತ್ತು, ಆ ನಾಮಫಲಕವನ್ನು ಕೂಡ ಕೆಡವಾಕಿರ್ತಕ್ಕಂಥದ್ದು, ಈ ಮನೆಗಳನ್ನೆಲ್ಲ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಆ ನಾಶ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ತಮಗೆ ಈ ರಾಜ್ಯಕ್ಕೆ ತಿಳಿಸಬೇಕು. ಮಾಧ್ಯಮದ ಮಿತ್ರಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ಇವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿ ಅಂತಂದ್ರೆ ಆದರೂ ಕೂಡ ನಾವು ಈ ಜನಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಶಾಶ್ವತವಾಗಿರ್ತಕ್ಕಂಥ ನೆಲೆ ಸಿಗಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಬರುವಂಥ 19ನೇ ತಾರೀಕು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಮತ್ತು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಭೀಮ್. ನಮ್ಮ ಕಾಡ್ಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ರಾಜ್ಯಾಧ್ಯಕ್ಷರು.